ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 2ನಲ್ಲಿ ಇರುವಂತಹ 5ನೇ ಯೂನಿಟ್ ಸ್ಕ್ಯೂನೆಸ್, ಮೂಮೆಂಟ್ಸ್ ಆ್ಯಂಡ್ ಕರ್ಟೋಸಿಸ್ ವಿಡಿಯೋಸ್ಗಳ ಮೇಲೆ ಯೂನಿಟ್ನ ಮೇಲೆ ಪ್ರಾಬ್ಲಮ್ಗಳನ್ನು ನೋಡೋಣ ಅಂತ. ಈ ಒಂದು ಯೂನಿಟ್ನಲ್ಲಿ ಸ್ಕ್ಯೂನೆಸ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಕ್ಯೂನೆಸ್ ಟಾಪಿಕ್ ಮೇಲೆ ಪ್ರಾಬ್ಲಮ್ಗಳನ್ನು ನೋಡೋಣ ಅಂತ. Meaning, skewness is a statistical concept used to measure the degree and direction of a symmetry in a distribution. ಈ ಸ್ಕ್ಯೂನೆಸ್ನಲ್ಲಿ ಎರಡು ರೀತಿಯ ಪ್ರಕಾರಗಳನ್ನು ನಾವು ನೋಡ್ಬೋದು. ಮೊದಲೇದೇನು ಅಂತಂದ್ರೆ ಇದಕ್ಕೆ ನಾವು ಮೇಜರ್ಸ್ ಆಫ್ ಸ್ಕ್ಯೂನೆಸ್ ಅಂತ ಕರಿತೀವಿ. ಕಾರ್ಲ್ ಪಿಯರ್ಸನ್ಸ್ ಮೇಜರ್ ಒಂದು, ಇನ್ನೊಂದು ಬ್ಲೌಲೇಸ್ ಮೇಜರ್ಸ್. ಎರಡು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಆಗಿದಾವೆ. ಕಾರ್ಲ್ ಪಿಯರ್ಸನ್ಸ್ ಮೇಜರ್ಸ್ದಲ್ಲಿ ಒಂದನೇದ್ದು ಅಬ್ಸಲ್ಯೂಟ್ ಮೇಜರ್ ಇದ್ದಾಗ ಫಾರ್ಮುಲಾ ಮೀನ್ ಮೈನಸ್ ಮೋಡ್. ಅದರ ರಿಲೇಟಿವ್ ಮೇಜರ್ ಇದ್ದಾಗ ಫಾರ್ಮುಲಾ ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆರ್ ಅನದರ್ ಫಾರ್ಮುಲಾ 3 into the bracket ಮೀನ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಎರಡರಲ್ಲಿ ಯಾವುದಾದ್ರೂ ಫಾರ್ಮುಲಾ ಯೂಸ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮೀನ, ಮೋಡ್ ಮತ್ತು SD ಅನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ರೀತಿ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. 5 ಮಾರ್ಕ್ಸ್ಗೂ ಕೂಡ ಇದರ ಮೇಲೆ ಪ್ರಾಬ್ಲಮ್ಗಳು ಬರ್ತಿರ್ತಾವೆ. ಫಾರ್ಮುಲಾ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು SD ಕ್ಯಾಲ್ಕುಲೇಟ್ ಮಾಡಬೇಕು. ಮೂರು ಇಂಡಿವಿಜುವಲ್ ಆಗಿನೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗಾಗಲೇ ನೀವು 3rd ಸೆಮಿಸ್ಟರ್ನಲ್ಲಿ ಮೀನ, ಮೋಡ ಮತ್ತು SD ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀರಿ. ಅದರ ಕಂಟಿನ್ಯೂಯೇಷನ್ ಈ ಯೂನಿಟ್ ಆಗಿದೆ. ಮೀನ್ ಫಾರ್ಮುಲಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು A ಪ್ಲಸ್ ಸಿಗ್ಮಾ FD ಡ್ಯಾಶ್ ಡಿವೈಡೆಡ್ ಬೈ N ಇಂಟು C. ಎ ಅಂದ್ರೆ ಏನು? ಅಸಮ್ಡ್ ಮೀನ್. ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಲ್ರೆಡಿ ಗಿವನ್ ಇರ್ತೈತಿ. ದೆನ್ ಡಿ ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿ ಡ್ಯಾಶ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಇದಾದ್ಮೇಲೆ ಎಕ್ಸ್ ಅಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಮಿಡ್ ಪಾಯಿಂಟ್ ಅಂತ ಅರ್ಥ. ಮಿಡ್ ಪಾಯಿಂಟ್ ಅಂದ್ರೆ ಏನು? ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ನೀವು ಮಾಡಬೇಕು. ಎನ್ ಅಂದ್ರೆ ಟೋಟಲ್ ಫ್ರೀಕ್ವೆನ್ಸಿ ಆಗಿರ್ತೈತಿ. ಸಿ ಅಂದ್ರೆ ಕಾಮನ್ ಫ್ಯಾಕ್ಟರ್, ಯಾವುದಾದ್ರೂ ಅಸ್ಯೂಮ್ಡ್ ವ್ಯಾಲ್ಯೂವನ್ನು ನೀವು ತಗೊಂಡಿರ್ತೀರಿ. ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಮೋಡ್ದು ಕೂಡ ಫಾರ್ಮುಲಾ ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದ ಬ್ರಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಬ್ರಾಕೆಟ್ ಕಂಪ್ಲೀಟ್ ಇಂಟು ಸಿ. ಇಲ್ಲಿ ಫಸ್ಟ್ ನೀವು ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ? ಮಾಡೆಲ್ ಕ್ಲಾಸನ್ನು ನೋಡಬೇಕು. ಮಾಡೆಲ್ ಕ್ಲಾಸ್ ಅಂದ್ರೆ ಏನು? ವೇರಿಯೇಬಲ್ ಕರೆಸ್ಪಾಂಡಿಂಗ್ ಟು ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದರ ವೇರಿಯೇಬಲ್ ಆಗಿರ್ತೈತಿ ಮಾಡೆಲ್ ಕ್ಲಾಸ್. ದೆನ್ ಇದಾದ್ಮೇಲೆ ಎಲ್ ಅಂದ್ರೆ ಲೋವರ್ ಲಿಮಿಟ್ ಆಫ್ ದಿ ಮಾಡೆಲ್ ಕ್ಲಾಸ್. F1 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಮಾಡೆಲ್ ಕ್ಲಾಸ್. F0 ಅಂದ್ರೆ ಪ್ರಿಸಿಡಿಂಗ್ ವ್ಯಾಲ್ಯೂ ಆಫ್ ಮಾಡೆಲ್ ಕ್ಲಾಸ್. ದೆನ್ F2 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಕ್ಲಾಸ್ ಸಕ್ಸೀಡಿಂಗ್ ದಿ ಮಾಡೆಲ್ ಕ್ಲಾಸ್, ಅದರ ಕೆಳಗಿನ ವ್ಯಾಲ್ಯೂ. ಪ್ರಾಬ್ಲಮ್ ಬಿಡಿಸುವಾಗ ನೋಡೋಣಂತೆ ಯಾವ್ಯಾವ ರೀತಿ F0, F1, F2 ಬರೀಬೇಕು ಅನ್ನೋದನ್ನ ಈಸಿ ವೇ ಒಳಗೆ. ಸಿ ಅಂದ್ರೆ ಕ್ಲಾಸ್ ವಿಡ್ತ್ ಆರ್ ಲೆಂತ್ ಆಫ್ ದ ಮಾಡೆಲ್ ಕ್ಲಾಸ್ ಆಗಿರ್ತೈತಿ. SD ಫಾರ್ಮುಲಾ ರೂಟ್ ಸಿಗ್ಮಾ ಡಿ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ N ಮೈನಸ್ ಇಂಟು ದ ಬ್ರಾಕೆಟ್ ಸಿಗ್ಮಾ ಡಿ ಡ್ಯಾಶ್ ಡಿವೈಡೆಡ್ ಬೈ N ಬ್ರಾಕೆಟ್ ಸ್ಕ್ವೇರ್ ಇಂಟು ಸಿ. ಒಂದು ಪ್ರಾಬ್ಲಮನ್ನು ಇದರ ಮೇಲೆ ಸಾಲ್ವ್ ಮಾಡೋಣ ಅಂತ. ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಸೆಮೆಸ್ಟರ್ ಈ ಒಂದು ಪ್ರಾಬ್ಲಮ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. 15 ಮಾರ್ಕ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು ಆಗಿದೆ. ಕೊಟ್ಟಿರೋ ಡಾಟಾ ನೋಡ್ರಿ. ಕ್ಲಾಸ್ ಇಂಟರ್ವಲ್ ಕೊಟ್ಟಾರ, ಫ್ರೀಕ್ವೆನ್ಸಿಯನ್ನು ಮೆನ್ಷನ್ ಮಾಡ್ಯಾರ. ಕೇಳಿರೋದೇನು ಸೆಂಟೆನ್ಸ್ ನೋಡ್ರಿ. ಫ್ರಮ್ ದ ಫಾಲೋಯಿಂಗ್ ಡಾಟಾ ಕ್ಯಾಲ್ಕುಲೇಟ್ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಆ ಕ್ವಶನ್ ಒಳಗೆ ಸ್ಕ್ಯೂನೆಸ್ ಅನ್ನೋ ವರ್ಡ್ ಇತ್ತು ಅಂತಂದ್ರೆ ನೀವು 5ನೇ ಯೂನಿಟ್ ಮೇಲೆ ಪ್ರಾಬ್ಲಮ್ ಅಂತ ತಿಳ್ಕೋಬೇಕು. ಇಲ್ಲಿ ನಾವು ಮೀನ್, ಮೋಡ್ ಮತ್ತು SD ಅನ್ನು ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕು. ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ಯಾವ್ದು ಅಪ್ಲೈ ಮಾಡಬೇಕು ಅಂತ ಹಿಂದೆ ನಾನು ತೋರಿಸಿದ್ದೀನಿ. ಫಸ್ಟ್ ನಾನು ಎಕ್ಸ್ ಅನ್ನು ತಗೋತೀನಿ. ಎಕ್ಸ್ ಅಂದರೆ ಏನರ್ಥ? ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಬೇಕು. ಅಬ್ಸರ್ವ್ ಮಾಡ್ರಿ. ಕ್ಲಾಸ್ ಇಂಟರ್ವಲ್ದೊಳಗೆ ಲೋವರ್ ಲಿಮಿಟ್ 1 ಏನೈತಿ? 0 ಐತಿ. ಅಪ್ಪರ್ ಲಿಮಿಟ್ 5 ಐತಿ. 0 ಪ್ಲಸ್ 5
ಡಿವೈಡೆಡ್ ಬೈ 2 ಮಾಡ್ಬೇಕಂದ್ರೆ 5 ಡಿವೈಡೆಡ್ ಬೈ 2 ಮಾಡಿದ್ರೆ 2.5 ಬರುತ್ತೆ. ಅದೇ ರೀತಿ ಎಲ್ಲ ಕ್ಲಾಸ್ ಇಂಟರ್ವಲ್ ಕೂಡ ನೀವು ಮಿಡ್ ಪಾಯಿಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. 2.5, 7.5, 12.5, 17.5, 22.5 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ನಮ್ದು ಡಿ ಡ್ಯಾಶ್ ಅನ್ನ ಕಂಡುಹಿಡಿಬೇಕು. ಡಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಾರ್ಮುಲಾ ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಎಕ್ಸ್ ಅಂದ್ರೆ ಆಲ್ರೆಡಿ ಇಲ್ಲೇನು ಬರ್ಕೊಂಡಿರಲ್ಲ ಈ ಕಾಲಮ್ದ ವ್ಯಾಲ್ಯೂಗಳು. ಎ ನಾನಿಲ್ಲಿ ಅಸ್ಯೂಮ್ಡ್ ಮೀನ್ ಅನ್ನ 12.5 ಅನ್ನ ತಗೋತೀನಿ. ಅಂದ್ರೆ ಎಕ್ಸ್ ದೊಳಗಿಂದ ಯಾವ್ದಾರ ಒಂದು ವ್ಯಾಲ್ಯೂ ತಗೋಬೇಕ. ಮಿಡಲ್ ವ್ಯಾಲ್ಯೂ ತಗೊಂಡೇನಿ ನಾನು 12.5. ಮಿಡಲ್ ವ್ಯಾಲ್ಯೂ ತಗೊಂಡ ಮಾಡಿದ್ರೆ ಈಸಿ ಆಗತ್ತೆ ನಿಮ್ಗೆ. ದೆನ್ ಕಾಮನ್ ಫ್ಯಾಕ್ಟರ್ 5 ಅಂತ ಹೇಳಿ ತಗೊಂಡು ಕ್ಯಾಲ್ಕುಲೇಟ್ ಮಾಡಾತೀನಿ. ಪ್ರತಿ ಕ್ಲಾಸ್ ಇಂಟರ್ವಲ್ಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಒಂದೇದ್ ನೋಡ್ರಿ, ಎಕ್ಸ್ ಎಷ್ಟೈತಿ 2.5. 2.5 ಬರಿಬೇಕು. ಎ ಬರಿಬೇಕಾಗತ್ತ. ಎ ಎಷ್ಟು ತಗೊಂಡೇವಿ 12.5 ಬರದ್ವಿ. ಸಿ ಎಷ್ಟು ತಗೊಂಡೇವಿ ಕಾಮನ್ ಫ್ಯಾಕ್ಟರ್ 5 ಬರೀರಿ. ಸಿಂಪ್ಲಿಫೈ ಮಾಡಿದ್ರೆ -2 ಬರುತ್ತೆ. ಡಿ ಡ್ಯಾಶ್ ಕಾಲಮಿಗೆ -2 ಅಂತ ಹೇಳಿ ಬರೀರಿ. ಅದೇ ರೀತಿ ಎಲ್ಲ ವ್ಯಾಲ್ಯೂಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ವಿಡಿಯೋ ಜೊತೆಗೆ ನೀವು ಕೂಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ರಿ. ಅಂದ್ರೆ ಕರೆಕ್ಟ್ ಕಾನ್ಸೆಪ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸ್ಟೆಪ್ಪು ಕೂಡ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇದಾದ್ಮೇಲೆ ನಾವು ಎಫ್ ಡಿ ಡ್ಯಾಶ್ ಅನ್ನ ಮಾಡಬೇಕು. ಎಫ್ ಡಿ ಡ್ಯಾಶ್ ಅಂದ್ರೆ ಏನೂ ಅಲ್ಲ, ಡಿ ಡ್ಯಾಶ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರಿ ಇಂಟು ಎಫ್ ಮಾಡಬೇಕು. 5 ಇಂಟು -2 -10, 10 ಇಂಟು -1 -10, 16 ಇಂಟು 0 0, 12 ಇಂಟು 1 12, 8 ಇಂಟು 2 16. ಎಲ್ಲ ಕೂಡಿಸಿದ್ರೆ ಸಿಗ್ಮಾ ಎಫ್ ಡಿ ಡ್ಯಾಶ್ ಈಸ್ ಈಕ್ವಲ್ ಟು 8 ಬರುತ್ತೆ. ಪ್ಲಸ್ ಇರೋದು ಪ್ಲಸ್ ಮಾಡ್ರಿ, ಮೈನಸ್ ಇರೋದು ಮೈನಸ್ ಮಾಡಿ, ಎಲ್ಲವನ್ನ ಕೂಡಿಸ್ರಿ. ಎನ್ ಈಸ್ ಈಕ್ವಲ್ ಟು 51 ಬರುತ್ತೆ. ಎಲ್ಲವನ್ನ ಕೂಡಿಸ್ಬೇಕು ನೀವು. ಕೂಡಿಸಿದ್ರೆ 51 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಫಾರ್ಮುಲಾದೊಳಗೆ ಅಪ್ಲೈ ಮಾಡೋದು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಎ ಅಂದ್ರೆ 12.5 ತಗೊಂಡೇವಿ. ಎಫ್ ಡಿ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡೇವಿ, 8 ಬಂತು. ಎನ್ 51, ಸಿ ಕಾಮನ್ ಫ್ಯಾಕ್ಟರ್ 5 ಅಂತ ತಗೊಂಡೇವಿ. ಎಲ್ಲಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತ್ರಿ 13.28 ಬರುತ್ತೆ. ಫಸ್ಟ್ ಈ ಬ್ರಕೆಟ್ ಆಫ್ ಮಾಡ್ಕೋರಿ. 8 ಇಂಟು 5 ಡಿವೈಡೆಡ್ ಬೈ 15 ಮಾಡಿ ಬರಿಬೇಕು. ಇದು ಮಾಡಿದ್ರೆ 0.784 ಬರುತ್ತೆ. ಅದಕ್ಕೆ ಆ್ಯಡ್ ಮಾಡಿದ್ರೆ 13.284 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಎರಡನೇದು ಯಾವುದು ಅಂತಂದ್ರೆ ನಾವು ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮೋಡ್ ಫಾರ್ಮುಲಾ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ ನಿಮ್ಗೆ. ಇಲ್ಲಿ ನಮ್ಗೆ ಫಸ್ಟ್ ಬೇಕಾಗಿರೋದು ಏನಂದ್ರೆ ಮಾಡಲ್ ಕ್ಲಾಸ್. ಮಾಡಲ್ ಕ್ಲಾಸ್ ಅಂದ್ರೆ ಏನು ಅರ್ಥ? ವೇರಿಯೇಬಲ್ ಕರೆಸ್ಪಾಂಡಿಂಗ್ ಟು ದಿ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಕೊಟ್ಟಿರೋ ಡಾಟಾದೊಳಗೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದೈತಿ ನೋಡ್ಬೇಕು. ಅದರ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ಏನಾಗಿರ್ತೈತಿ ಮಾಡಲ್ ಕ್ಲಾಸ್ ಆಗಿರ್ತೈತಿ. ಇಲ್ಲಿ ಸ್ಕ್ರೀನ್ ಅನ್ನ ಅಬ್ಸರ್ವ್ ಮಾಡ್ರಿ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಯಾವ್ದು 16. ಹಾಗಾಗಿ ಮಾಡಲ್ ಕ್ಲಾಸ್ ಏನಾಯ್ತು 10 to 15 ಮಾಡಲ್ ಕ್ಲಾಸ್ ಆಯ್ತು. ಇದಾದ್ಮೇಲೆ ಎಲ್ ಬೇಕು, ಎಲ್ ಅನ್ನ ಅಬ್ಸರ್ವ್ ಮಾಡ್ರಿ. ಲೆಂತ್ ಆಫ್ ದ ಮಾಡಲ್ ಕ್ಲಾಸ್. ಇವೆರಡರದ್ದು ಡಿಫ್ರೆನ್ಸ್ ಎಷ್ಟು ಐತ್ರಿ 5 ಐತಿ. 5 ಅಂತ ನೀವು ಬರಿಬೇಕು. ದೆನ್ F1 ಬೇಕು. F1 ಅಂದ್ರೆ ಯಾವುದು? ಫ್ರೀಕ್ವೆನ್ಸಿ ಆಫ್ ದಿ ಮಾಡಲ್ ಕ್ಲಾಸ್. F1 ಅಂದ್ರೆ ಯಾವುದು? ಫ್ರೀಕ್ವೆನ್ಸಿ ಆಫ್ ದ ಮಾಡಲ್ ಕ್ಲಾಸ್. 16ಗೆ ನೀವು F1 ಅಂತ ಬರಿಬೇಕು. ಇದ್ರ ಮ್ಯಾಲಿಂದ F0 ಆಗಿರ್ತೈತಿ. ತೆಳಗಿರುವಂತ 12 F2 ಆಗಿರ್ತೈತಿ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಫಾರ್ಮುಲಾದೊಳಗೆ ಇವನ್ನೆಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣಂತ. 10 ಪ್ಲಸ್ ಇಂಟು ದ ಬ್ರಕೆಟ್ 16 minus 10 divided by 2 into the bracket 16 bracket complete minus 10 minus 12 into 5. ಮೊದಲ ಏನ್ ಮಾಡ್ರಿ ಮೈನಸ್ ಮಾಡಿ ಬರ್ಕೋರಿ. 16 minus 10 ಅಂದ್ರೆ 6. 2 into 16 ಮಾಡ್ರಿ 32 ಬರುತ್ತೆ. 10 ಹಂಗ ಬರ್ಕೋರಿ. 12 ಕೂಡ ಹಂಗೆ ಬರೀರಿ. ಬ್ರಕೆಟ್ ಕಂಪ್ಲೀಟ್ ಇಂಟು 5. ನೆಕ್ಸ್ಟ್ ಸ್ಟೆಪ್ ಒಳಗ ಮೈನಸ್ ಮಾಡಿ ಬರ್ಕೋರಿ. 32 minus 10 minus 12 ಮಾಡಿದ್ರೆ 10 ಬರುತ್ತೆ. 10 plus 6 divided by 10 into 5. ಈ ಪೋರ್ಷನ್ ಏನೈತಿ ಫಸ್ಟ್ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು.
6 ಡಿವೈಡೆಡ್ ಬೈ 10 ಇಂಟು 5 ಮಾಡಿದ್ರು ಸೇಮ ಬರುತ್ತೆ. ಯಾವ್ದು ಮಾಡಿದ್ರು ಒಂದೇ. 0.6 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ ರೀ? 3 ಬರುತ್ತೆ. therefore mode is equal to 13 ಬಂತು. ನೆಕ್ಸ್ಟ್ ಸ್ಟೆಪ್ ಎಸ್ ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಎಸ್ ಡಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಎಫ್ ಡಿ ಡ್ಯಾಶ್ ಬೇಕು. ಎಫ್ ಡಿ ಡ್ಯಾಶ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೇವಿ. ನೆಕ್ಸ್ಟ್ ಬೇಕಾಗಿರೋದು ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಬೇಕು. ಇದೊಂದು ಕಾಲಮ್ ನಾವು ಹೊಸದಾಗಿ ಇನ್ಸರ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಅನ್ನ ಎರಡು ರೀತಿ ಮಾಡ್ಬೋದು. ಏನು? ಡಿ ಡ್ಯಾಶ್ ಸ್ಕ್ವೇರ್ ಮಾಡಿ ಇಂಟು ಎಫ್ ಮಾಡ್ಬೋದು. ಇಲ್ಲ ಅಂದ್ರೆ ಎಫ್ ಡಿ ಡ್ಯಾಶ್ ಆಲ್ರೆಡಿ ಐತ್ ನೋಡ್ರಿ ಇಲ್ಲಿ, ಇದಕ್ಕೆ ಇಂಟು ಡಿ ಡ್ಯಾಶ್ ಮಾಡಿದ್ರೆ ಏನ್ ಬರ್ತೈತಿ? ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಬರ್ತೈತಿ. ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಮಾಡಿ ನೀವೇನಾರ ಮಾಡಕ್ ಹೋದ್ರಿ ಅಂದ್ರ ಇನ್ನೊಂದು ಅಡಿಷನಲ್ ಕಾಲಮ್ ಏನ್ ಮಾಡ್ಬೇಕಾಗತ್ತೆ? ಡಿ ಡ್ಯಾಶ್ ಸ್ಕ್ವೇರ್ ಅನ್ನ ನೀವು ಹಾಕೋಬೇಕು. ಡಿ ಡ್ಯಾಶ್ ಸ್ಕ್ವೇರ್ ಹಾಕೊಂಡು ಆಮೇಲೆ ಎಫ್ ಡಿ ಡ್ಯಾಶ್ ಅನ್ನ ಮಾಡ್ಬೇಕಾಗ್ತೈತಿ. ಅದರ ಬದಲಾಗಿ ಸಿಂಪಲ್ ವೇ ಒಳಗ ಹೇಳೋದಾದ್ರ ಎಫ್ ಡಿ ಡ್ಯಾಶ್ ಆಲ್ರೆಡಿ ಇಲ್ಲೇ ಐತಿ, ಇದಕ್ಕೆ ಇಂಟು ಡಿ ಡ್ಯಾಶ್ ಅಂತ ಏನೈತಲ್ಲ ಇದನ್ನ ಮಾಡ್ಬಿಟ್ರಿ ಅಂದ್ರ ಆನ್ಸರ್ ಬರುತ್ತೆ. ಫಸ್ಟ್ ಒನ್ ನೋಡ್ರಿ, -2 ಇಂಟು -10. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ. ಎಷ್ಟಾಗತ್ರಿ? 20 ಎಫ್ ಡಿ ಡ್ಯಾಶ್ ಸ್ಕ್ವೇರ್ ಆಗತ್ತೆ. ಸಿಮಿಲರ್ಲಿ ಎಲ್ಲ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. 10 0 12 32 ಸಿಗ್ಮಾ ಎಫ್ ಡಿ ಡ್ಯಾಶ್ ಸ್ಕ್ವೇರ್ 74 ಬರುತ್ತೆ. ವ್ಯಾಲ್ಯೂವನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಎನ್ ಅಂದ್ರೆ ಎಷ್ಟು? 51. ಎಫ್ ಡಿ ಡ್ಯಾಶ್ 8 ಎಫ್ ಡಿ ಡ್ಯಾಶ್ ಸ್ಕ್ವೇರ್ 74. ಸಿ ಎಷ್ಟು? ಕಾಮನ್ ಫ್ಯಾಕ್ಟರ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ತಗೊಂಡಿದ್ರಲ್ಲ 5, ಅದನ್ನ ಬರ್ಕೋಬೇಕು. ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣಂತ. ರೂಟ್ 74 ಡಿವೈಡೆಡ್ ಬೈ 51 ಮೈನಸ್ 8 ಡಿವೈಡೆಡ್ ಬೈ 51 ಸ್ಕ್ವೇರ್ ಇಂಟು 5. ಫಸ್ಟ್ ನೀವು 74 ಡಿವೈಡೆಡ್ ಬೈ 51 ಅನ್ನ ಮಾಡ್ಕೋರಿ. 1.450 ಬರುತ್ತೆ. ಎರಡನೇದ್ದು ಏನಪ್ಪಾ ಅಂತಂದ್ರ 8 ಡಿವೈಡೆಡ್ ಬೈ 51 ಅನ್ನ ಮಾಡ್ರಿ. 8 ಡಿವೈಡೆಡ್ ಬೈ 51 ಮಾಡಿ ಇಂಟು ಸ್ಕ್ವೇರ್ ಮಾಡಿದ್ರೆ 0.024 ಬರುತ್ತೆ. ಇಂಟು 5 ಹಂಗ ಬರೀರಿ. ದೆನ್ ಇದನ್ನ ಸಿಂಪ್ಲಿಫೈ ಮಾಡ್ಕೋರಿ. ಮೈನಸ್ ಮಾಡಿ ಬರೆದ್ರೆ ರೂಟ್ 1.426 ಇಂಟು 5 ರೂಟ್ ತೆಗೀರಿ. ರೂಟ್ ತೆಗೆದ್ರೆ 1.194 ಇಂಟು 5 ಮಾಡ್ರಿ. therefore ಎಸ್ ಡಿ ಇಸ್ ಈಕ್ವಲ್ ಟು 5.9740 ಬರ್ತೈತಿ. ಮೀನ್, ಮೋಡ್ ಮತ್ತು ಎಸ್ ಡಿ ಮೂರು ಕೂಡ ಕ್ಯಾಲ್ಕುಲೇಟ್ ಅದು. ಫಾರ್ಮುಲಾ ಏನೈತಿ ಅಂದ್ರೆ ರಿಲೇಟಿವ್ ಮೆಜರ್ ಇದ್ದ ಮೀನ್ ಡಿವೈಡೆಡ್ ಬೈ ಮೋಡ್ ಇಂಟು ಎಸ್ ಡಿ ಐತಿ. ಮೀನ್ 13.284 ಮೈನಸ್ ಮೋಡ್ 13 ಡಿವೈಡೆಡ್ ಬೈ ಎಸ್ ಡಿ 5.970. therefore ಕಾರ್ಲ್ ಪಿಯರ್ಸನ್ಸ್ coefficient of skewness is equal to 0.0475. ಫೈನಲ್ ಆನ್ಸರ್ ಬರುತ್ತೆ. 2022 ಒಳಗೂ ಕೂಡ ಕ್ವಶನ್ ಅನ್ನ ಕೇಳಾರ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೀನಿ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. 21ಗೂ ಕೂಡ ಐತಿ, ಅದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. ಈ ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ 15 ಮಾರ್ಕ್ಸ್ಗೆ ಕಾರ್ಲ್ ಪಿಯರ್ಸನ್ಸ್ coefficient of skewness ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದಿರುವಂತಹ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ ಅಂತ. ಥ್ಯಾಂಕ್ ಯು.